ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಸ ಗಾಡಿ ಆದ ಪ್ಯಾಷನ್ ಪ್ಲಸ್ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅನ್ನೋದು ಇವಾಗ ತಿಳ್ಕೊಳ್ಳೋಣ ನಾವು. ಹೇಗಪ್ಪ ತಿಳ್ಕೊತೀನಿ ಅಂತಂದರೆ, ನಾನು ಲಾಸ್ಟ್ ಫುಲ್ ಟ್ಯಾಂಕ್ ಮಾಡಿಸಿದಾಗ ಫುಲ್ಲು ಝೀರೋ ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ನಾನು ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಫುಲ್ ಟ್ಯಾಂಕ್ ಮಾಡಿಸಿದಂಗೆ ಗೊತ್ತಾಗುತ್ತೆ. ಬಾಯ್ ಬೇಡ, ಪೆಟ್ರೋಲ್ ಹಾಕ್ಸ್ಕೊ ಬರ್ತೀನಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಶೋಯಿನ್ ಹೇಳ್ತಾ ಇದ್ದೆ ನನ್ನನ್ನು ಕರ್ಕೊಂಡು ಹೋಗುವಂತ. ಬಟ್ ಬೇಡ, ಏನಕ್ಕೆ ಅಂದರೆ ಅದು ಪೆಟ್ರೋಲ್ ಯಾವಾಗಲೂ ಮೂಸ್ ನೋಡುತ್ತಾ ಅಲ್ಲಿ, ಅದು ಓಪನ್ ಮಾಡ್ತಿದ್ದಂಗೆ. ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗಿ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸೋಣ. ಫುಲ್ ಟ್ಯಾಂಕ್ ಮಾಡಿಸ್ತಿದ್ದಂಗೆ ಗೊತ್ತಾಗೋಗುತ್ತೆ ಇವಾಗ ಎಷ್ಟು ಓಡಿದೆ ಅಂತ. ಅಂದರೆ 500 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ ಆಲ್ರೆಡಿ. ಹೋದ್ಸಲ ಫುಲ್ ಟ್ಯಾಂಕ್ ಮಾಡಿಸಿದಾಗ ನನಗೆ ಅನ್ನಿಸ್ತಂಗೆ ಒಂದು 800 ರೂಪಾಯಿ ಪೆಟ್ರೋಲ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ನಾವು ಆಗಿಸ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಏನು ಅನ್ನೋದು. ಬನ್ನಿ ಇವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ದಾಗ ಸಿಗ್ತೀನಿ ನಾನು ಮತ್ತೆ. ಹೋದ್ಸಲ ಎಲ್ಲ ಹಾಕ್ತಾನೆ ಅಲ್ಲೇ ಹಾಕ್ತೀನಿ, ಇಂಡಿಯನ್ ಆಯಿಲ್ ಅಲ್ಲಿ ಹಾಕ್ತಿದ್ದೆ. ಬನ್ನಿ ಇವಾಗ ಇಲ್ಲೇ ಹಾಕ್ಸೋಣ. ಅಣ್ಣ ಫುಲ್ ಮಾಡಿ ಅಣ್ಣ. ಏನ ಯಾವುದಕ್ಕೆ? ಇಲ್ಲಲ್ಲ. ಹಾಂ ಇದೆ, ಯಶವಂತ್ ಕನ್ನಡಿಗ. ಹಾಕೇ ಇಲ್ಲ ನಾನು, ಮಾಡಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಸ್ಕ್ಯಾನರ್ ಯಾವುದು? ಇದು 738. ಸ್ನೇಹಿತರೆ ನೋಡಿ, ಪೆಟ್ರೋಲ್ ಬಂದು 737 ರೂಪಾಯಿ ಆಗಿದೆ. 737 ರೂಪಾಯಿಗೆ ಡಿವೈಡ್ ಮಾಡೋಣ ಬನ್ನಿ ಇವಾಗ. ಈಗ 501 ರೂಪಾಯಿ ಇದೆಯಲ್ಲ, ಅದನ್ನ ಡಿವೈಡ್ ಮಾಡೋಣ. ಅಂದರೆ ಪ್ರತಿ ಸಲ ನಾನು ಇದೇ ಪೆಟ್ರೋಲ್ ಬಂಕಲ್ಲೇ ಬಂದು ಪೆಟ್ರೋಲ್ ಹಾಕ್ಸೋದು. ಆಲ್ಮೋಸ್ಟ್ ನಾನು ಹಾಕ್ದಾಗೆಲ್ಲ ಫುಲ್ ಟ್ಯಾಂಕ್ ಹಾಕ್ತೀನಿ. ಮಳೆ ಬೇರೆ ಬರೋಂಗಾಗಿದೆ. ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ ತಡೀರಿ. 501. ಇದು LCD ಡಿಸ್ಪ್ಲೇ ಹಾಕ್ತಿರೋದ್ರಿಂದ ಆಟೋಮೆಟಿಕ್ಕಾಗಿ ಬ್ರೈಟ್ನೆಸ್ ಕೂಡ ಆನ್ ಆಗ್ತಾ ಇಲ್ಲ, ಆಫ್ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಅಂತ ತೊಂದರೆ ಅಂತೂ ಆಗ್ತಾ ಇದೆ ಇತ್ತೀಚೆಗಂತೂ. 501 ಡಿವೈಡೆಡ್ ಬೈ 737 ರೂಪಾಯಿ, 103 ರೂಪಾಯಿ ಪೆಟ್ರೋಲು. ಫಸ್ಟ್ ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ. 103 ಇಂಟು 7, 103 ಇಂಟು 7 ಅಂದರೆ 10 ರೂಪಾಯಿ. 7 ಲೀಟ್ರ್ ಬಂದಿದೆ. 7 ಲೀಟ್ರಿಗಿಂತ 10 ರೂಪಾಯಿ ಜಾಸ್ತಿ ಆಗಿದೆ. ಇವಾಗ 7 ಲೀಟ್ರಿಗೇ ಕ್ಯಾಲ್ಕುಲೇಟ್ ಮಾಡೋಣ. 501 ಡಿವೈಡೆಡ್ ಬೈ 7, 10 ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಅದರಿಂದಾಗಿ 1 ಕಿಲೋಮೀಟರು ಜಾಸ್ತಿ ಕೊಟ್ಟಿದೆ ಮೈಲೇಜು. ಮೈಲೇಜ್ ಎಷ್ಟು ಕೊಡ್ತಾ ಇದೆ ಅಂತ ನೋಡಿ, ಶಾಕಿಂಗ್ ಮೈಲೇಜ್ ಅಂತಲೇ ಹೇಳ್ಬೋದು. ಇದಂತೂ ಪ್ಯಾಷನ್ ಪ್ಲಸ್ಸಲ್ಲಿ 70 ಬರ್ತಾ ಇದೆ ನನಗೆ ಮೈಲೇಜು. ಅಂದರೆ ಒಳ್ಳೆ ಮೈಲೇಜ್ ಬರ್ತಾ ಇದೆ. ನಾನೇನು ಜಾಸ್ತಿ ಹಾರ್ಡಾಗಿ ಏನು ಹೊಡಿತಾ ಇಲ್ಲ, ಏನಕ್ಕೆ ಅಂದರೆ ಇನ್ನೂ ಹೊಸ ಗಾಡಿ ಅಲ್ವಾ, ಅದರಿಂದಾಗಿ ಆಲ್ಮೋಸ್ಟ್ ಎಕನಾಮಿಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಹೈವೇಲಿ ಬೆಂಗಳೂರಿಗೆ ಹೋಗಿ ತುಮಕೂರಿಗೆ ಬಂದಲ್ಲ, ಆ ಟೈಮಲ್ಲಿ ಮಾತ್ರ ಒಂದು 60-65 ಹೋಗಿದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲೂ 40ಲೇ ಹೊಡೆದಿರೋದು. ಏನಕ್ಕೆ ಅಂದರೆ ಅಪ್ಪಾಚಿಗಿಂತ ಕಂಫರ್ಟ್ ಸ್ವಲ್ಪ ಕಮ್ಮಿ ಇದು. ಹೈವೇಲೆಲ್ಲ ಹೋಗ್ಬೇಕಾದ್ರೆ ಅದೊಂಚೂರು ಗಾಡಿ ವೈಬ್ರೇಷನ್ನೇ ಬರ್ತಾ ಇರಲ್ಲ. ಇದೊಂದು 60ಗೆ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋ ಥರ ನನಗೆ ಫೀಲ್ ಆಗುತ್ತೆ. ಏನಕ್ಕೆ ಅಂತಂದರೆ ಅದು ಓಡಿಸಿ ಅದು ಏನು ಸ್ಟ್ರಗಲ್ ಮಾಡ್ತಾ ಇರಲಿಲ್ಲ. ಅದು 100ಗೆ ಹೋದ್ರೂ ಕೂಡ ಏನು ಸ್ಟ್ರಗಲ್ ಮಾಡ್ತಾ ಇರಲಿಲ್ಲ, ಹಂಗೆ ಬರೋದು. ಬಟ್ ಇದೊಂದು 60ಗೆ ಹೋಗ್ತಿದ್ದಂಗೆ ಏನೋ ಒಂಥರ ಹಾರ್ಡ್ನೆಸ್ ಫೀಲ್ ಆಗುತ್ತೆ. 100cc ಬೈಕ್ ಅಲ್ವಾ, ಅದರಿಂದಾಗಿ ಸಿಕ್ಕಾಪಟ್ಟೆ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಅದರಿಂದಾಗಿ ನಾನು ಏನು ಜಾಸ್ತಿ ಸ್ಪೀಡಾಗಿ ಹೋಗಿಲ್ಲ. ಜೊತೆಯಲ್ಲಿ ಕಂಟ್ರೋಲು ಕೂಡ ಅಷ್ಟೇ, ಅದು ಅವೆಲ್ಲ ಕಂಟ್ರೋಲ್ ಮಾಡ್ದಂಗೆ ಇದು ಕೂಡ ಕಂಟ್ರೋಲ್ ಮಾಡೋಕ್ಕಲ್ಲ. ಏನಕ್ಕೆ ಅಂದರೆ ಯಾವುದು ಡಿಸ್ಕ್ ಇಲ್ಲ, ಮುಂದೆನೂ ಡಿಸ್ಕ್ ಇಲ್ಲ, ಹಿಂದೆನೂ ಡಿಸ್ಕ್ ಇಲ್ಲ, ಎಲ್ಲ ಡ್ರಮ್ ಇರೋದಲ್ವಾ. ಅದರಿಂದಾಗಿ ಸ್ವಲ್ಪ ಸೇಫ್ಟಿ ಫ್ಯೂಚರು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಕೂಡ ಅದನ್ನ ಹೆಂಗೆ ಓಡಿಸ್ತಾ ಇದ್ನೋ ಅದು ಆ ಗಾಡಿನ ಅದೇ ಥರ ಓಡಿಸ್ತಾ ಇದ್ದೆ. ಬಟ್ ಇದನ್ನ ಯಾವ ಥರ ಓಡಿಸ್ಬೇಕೋ ಅದೇ ಥರನೇ ಓಡಿಸ್ತಾ ಇದ್ದೀನಿ. ಜಾಸ್ತಿ ಎಲ್ಲೂ ಹಾರ್ಡಾಗಿ ಏನು ನಾನು ಯೂಸ್ ಮಾಡ್ತಾ ಇಲ್ಲ. ಒಂದು ಇಲ್ಲಿವರೆಗೂ ಒಂದು 60-65 ರೀಚ್ ಆಗಿರ್ಬೋದು ಅಷ್ಟೇ. ಅದ್ರ ಮೇಲೆ ಇನ್ನೂ ಗಾಡಿ ಹೊಡೆದೇ ಇಲ್ಲ. ನೋಡೋಣ ಒಂದ್ಸತಿ ಯಾವಾಗಾದ್ರೂ ಟೈಮ್ ಆದರೆ ಸ್ಪೀಡ್ ಕೂಡ ಚೆಕ್ ಮಾಡೋಣ, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಾಗುತ್ತೆ ಅಂತ. ಒಂದು ಸೇಫ್ಟಿ ಫ್ಯೂಚರ್ ಕೂಡ ಬೇಕಲ್ಲ, ಅದರಿಂದಾಗಿ ನಾನು
ಏನು ಟ್ರೈ ಮಾಡೋಕ್ಕೋಲ್ಲ, ಅಷ್ಟಾಗಿ ಏನು ಸೇಫ್ಟಿ ಫ್ಯೂಚರ್ಗಳು ಇದ್ರಲ್ಲಿ ಇಲ್ಲ. ಅಷ್ಟು ಕಂಟ್ರೋಲ್ ಕೂಡ ಮಾಡೋಕ್ಕಾಗಲ್ಲ. ಈ 80-90 ಆಲ್ಮೋಸ್ಟ್ ಈ ಬೈಕ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದರಿಂದಾಗಿ ನಾನು ಕೂಡ ಏನು ಹೆವಿ ರಿಸ್ಕ್ ತೊಗೊಂಡಲ್ಲೇ ಅಷ್ಟು ಓಡಿಸೇ ಇಲ್ಲ, ಏನಕ್ಕೆ ರಿಸ್ಕು ಅಂತೇಳಿ. ಸೊ ಈ ವಿಡಿಯೋ ಅಂತೂ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗಾಯ್ಸ್.